ಭಾರತೀಯ ವಿಜ್ಞಾನಿಗಳು ಟಿಬೆಟಿನ ಪ್ರಸ್ಥಭೂಮಿಯ ಕೆಳಗೆ ಆಳವಾದ ಚಲನೆಯನ್ನು ಅಧ್ಯಯನ ಮಾಡಲು AI ಅನ್ನು ಬಳಸಲಾಗುತ್ತದೆ. ಸಾಂಪ್ರದಾಯಿಕವಾಗಿ ವಿಜ್ಞಾನಿಗಳು GPS ಕೇಂದ್ರಗಳ ಜಾಲವನ್ನು ಬಳಸುತ್ತಾರೆ. ಇದನ್ನು ನಿರಂತರವಾಗಿ ಕಾರ್ಯನಿರ್ವಹಿಸುವ ಲೇಖಕ ಕೇಂದ್ರಗಳು CORS ಎಂದು ಕರೆಯಲಾಗುತ್ತದೆ. ಕಾಲಾನಂತರದಲ್ಲಿ ಭೂಮಿಯ ಹೊರಪದರವು ಹೇಗೆ ಬದಲಾಗುತ್ತದೆ ಎಂಬುದನ್ನು ಮೇಲ್ವಿಚಾರಣೆಯನ್ನು ಮಾಡಲು ಟಿಬೆಟಿನ ಪ್ರಸ್ಥಭೂಮಿಯ ಮೇಲೆ ಭೂಮಿಯ ಹೊರಪದರವನ್ನು ಚಲನೆಯ ಯಂತ್ರಕಲಿಕೆಯನ್ನು ಬಳಸಿಕೊಂಡು ಅಧ್ಯಯನ ಮಾಡಲು ಭಾರತೀಯ ವಿಜ್ಞಾನಿಗಳು ಹೊಸ ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ವಿಧಾನಗಳು ಭೂಮಿಯ ಮೇಲ್ಮೈ ವಿವಿಧ ಭಾಗಗಳು ಹೇಗೆ ಚಲಿಸುತ್ತವೆ ಎಂಬುದನ್ನು ಊಹಿಸಲು ಸಹಾಯ ಮಾಡುತ್ತದೆ. ಇದು ಭೂಕಂಪ ಮತ್ತು ಪ್ಲೇಟ್ ಟೆಕ್ಟೋನಿಕ್ಸ್ ನಂತಹ ನೈಸರ್ಗಿಕ ಪ್ರಕ್ರಿಯೆಗಳನ್ನು ಅರ್ಥಮಾಡಿಕೊಳ್ಳಲು ಮುಖ್ಯವಾಗಿದೆ. ಸಾಂಪ್ರದಾಯಿಕವಾಗಿ ವಿಜ್ಞಾನಿಗಳು GPS ಕೇಂದ್ರಗಳು ಜಾಲವನ್ನು ಬಳಸುತ್ತಾರೆ. ಇದನ್ನು ನಿರಂತರವಾಗಿ ಕಾರ್ಯನಿರ್ವಹಿಸುವ ಉಲ್ಲೇಖ ಕೇಂದ್ರಗಳು CROS ಎಂದು ಕರೆಯಲಾಗುತ್ತದೆ. ಕಾಲಾನಂತರದಲ್ಲಿ ಭೂಮಿಯ ಹೊರಪದರವು ಹೇಗೆ ಬದಲಾಗುತ್ತದೆ ಎಂಬುದನ್ನು ಮೇಲ್ವಿಚಾರಣೆ ಮಾಡಲು ನೆಲದ ಚಲನೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸುವ ಈ ಕೇಂದ್ರಗಳು ನಿರಂತರ ಡೇಟಾವನ್ನು ಕಳುಹಿಸುತ್ತದೆ. ಆದಾಗ್ಯೂ ಈ ನಿಲ್ದಾಣವನ್ನು ಸ್ಥಾಪಿಸುವುದು ಯಾವಾಗಲೂ ಸುಲಭವಲ್ಲ. ಇದು ತುಂಬಾ ದುಬಾರಿ ಮತ್ತು ಕಷ್ಟಕರವಾಗಿರುತ್ತದೆ. ವಿಶೇಷವಾಗಿ ದೂರ ಅಥವಾ ಒರಟಾದ ಪ್ರದೇಶಗಳಲ್ಲಿ ಪರಿಣಾಮವಾಗಿ ಡೇಟಾದಲ್ಲಿ ಆಗಾಗ್ಗೆ ಅಂತರಗಳಿವೆ. ಇದು ಕ್ರಿಸ್ಟಲ್ ಚಲನೆಗಳ ಸಂಪೂರ್ಣ ಚಿತ್ರವನ್ನು ಪಡೆಯಲು ಕಷ್ಟವಾಗುತ್ತದೆ. ಈ ಸಮಸ್ಯೆಯನ್ನು ಪರಿಹರಿಸಲು ಭಾರತದಲ್ಲಿನ ವಾಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಜಿಯಾಲಜಿ ವಿಜ್ಞಾನಿಗಳು ಯಂತ್ರಕಲಿಕೆಯತ್ತ ಮುಖ ಮಾಡಿದ್ದಾರೆ. ಇದು ಕಂಪ್ಯೂಟರ್ಗಳಿಗೆ ಡೇಟಾದಿಂದ ಕಲಿಯಲು ಮತ್ತು ಭವಿಷ್ಯ ನುಡಿಯಲು ಅನುವು ಮಾಡಿಕೊಡುವ ಒಂದು ರೀತಿಯ ಕೃತಕ ಬುದ್ಧಿಮತ್ತೆಯಾಗಿದೆ. ಅವರು ಬೆಂಬಲ ವೆಕ್ಟರ್ ಯಂತ್ರಗಳನ್ನು ನಿರ್ಧಾರ ಮರಗಳು ಮತ್ತು ಗ್ಯಾಸಿಯನ್ ಪ್ರಕ್ರಿಯೆ ಹಿಜರತ್ ಸೇರಿದಂತೆ ಹಲವಾರು ಯಂತ್ರ ಕಲಿಕೆ ವಿಧಾನಗಳನ್ನು ಬಳಸಿದರು. ಈ ಯಂತ್ರಗಳು ವಿಜ್ಞಾನಿಗಳಿಗೆ GPS ಕೇಂದ್ರಗಳನ್ನು ಸ್ಥಾಪಿಸಲು ಕಷ್ಟಕರವಾದ ಸ್ಥಳಗಳಲ್ಲಿ ಭೂಮಿಯ ಹೊರಪದರ ಚಲನೆಯನ್ನು ನಿಖರವಾಗಿ ಊಹಿಸಲು ಸಹಾಯ ಮಾಡುತ್ತದೆ. ತಂಡವು ಟಿಬೆಟಿಯನ್ ಪ್ರಸ್ಥಭೂಮಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಾದ್ಯಂತ 1271 GPS ಕೇಂದ್ರಗಳನ್ನು ಡೇಟಾವನ್ನು ವಿಶ್ಲೇಷಿಸಿದೆ. ಅವರು ಈ 892 ಕೇಂದ್ರಗಳಿಂದ ತಮ್ಮ ಯಂತ್ರ ಕಲಿಕೆ ಮಾದರಿ ತರಬೇತಿ ಮಾಡಲು ಮತ್ತು ಉಳಿದ 379 ಕೇಂದ್ರಗಳಿಂದ ಡೇಟಾವನ್ನು ತಮ್ಮ ಭವಿಷ್ಯವಾಣಿಗಳ ನಿಖರತೆಯನ್ನು ಪರೀಕ್ಷಿಸಲು ಬಳಸಿದರು. ಫಲಿತಾಂಶಗಳು ಪ್ರಭಾವಶಾಲಿಯಾಗಿದ್ದವು. ಯಂತ್ರ ಕಲಿಕೆಯು ಮಾದರಿಗಳ ಹೆಚ್ಚಿನ ನಿಖರತೆಯೊಂದಿಗೆ ಭೂಮಿಯ ಹೊರಪದರ ಚಲನೆಯನ್ನು ಊಹಿಸಲು ಸಾಧ್ಯವಾಗುತ್ತದೆ. ಜರ್ನಲ್ ಆಫ್ ಏಷಿಯನ್ ಅರ್ತ್ ಸೈನ್ಸ್ನಲ್ಲಿ ಪ್ರಕಟವಾದ ಅಧ್ಯಯನವು ನೇರ ಅಳತೆಗಳು ಲಭ್ಯವಿಲ್ಲದ ಪ್ರದೇಶಗಳಲ್ಲಿಯೂ ಸಹ ನೆಲವು ಹೇಗೆ ಚಲಿಸುತ್ತದೆ ಎಂಬುದನ್ನು ಯಂತ್ರಕಲಿಕೆಯು ಪರಿಣಾಮಕಾರಿಯಾಗಿ ಊಹಿಸುತ್ತದೆ ಎಂದು ತೋರಿಸುತ್ತಾರೆ. ಈ ಹೊಸ ವಿಧಾನವು ಹೆಚ್ಚು ವೆಚ್ಚ ಪರಿಣಾಮಕಾರಿಯಾಗಿದೆ. ಇದು ಭೂಮಿಯ ಚಲನೆಯ ಅಧ್ಯಯನ ಮಾಡುವ ಮತ್ತು ನೈಸರ್ಗಿಕ ಪ್ರಕ್ರಿಯೆಯನ್ನು ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಸುಧಾರಿಸುವ ವಿಜ್ಞಾನಿಗಳಿಗೆ ಅಮೂಲ್ಯವಾದ ಸಾಧನವಾಗಿದೆ. ಈ
ಈ ಮಾಹಿತಿ ಇಷ್ಟವಾದರೆ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.